ಇಲ್ಲೇ ಹುಟ್ಟಿದಿರೋದು. ಇದೇ 24 ವರ್ಷದಿಂದ ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದು, ನಾವು ಇಲ್ಲೇ ಬಂದಿರೋದು. ಹಾಗಾಗಿ ನಾವು ಸತ್ತ ಅವ್ರು ಇದ್ದಾಗೂ ಇಲ್ಲೇ ಇದ್ದಾಗಲೂ ಯಾವತ್ತಿಗೂ ಬಂದು ನಾವು ಅವ್ರನ್ನ ಪೂಜಿಸಿ ಮಾಡಿ ಅವ್ರ ತಂದೆಯವರು ಇದ್ದಾಗಿಂದ ಎಲ್ಲ ಮಾಡೋಗಿದ್ದೀವಿ. ಅವ್ರು ಯಾವತ್ತಿಗೂ ನಮ್ಮ ಜೀವಂತವಾಗಿ ಶಾಶ್ವತವಾಗಿದ್ದಾರೆ. ಹಾಗಾಗಿ ಇವತ್ತು ಏನು ಇಷ್ಟು ಜನಸಂಖ್ಯೆ ಕಮ್ಮಿ ಆಗಿದ್ದಾರೆ ಇರ್ಬೋದು, ಬಟ್ ಏನಂದ್ರೆ ಅವ್ರ ಮನಸ್ಸಲ್ಲಿ ನಾವು ಪ್ರೀತಿಸ್ಕೊಂಡು ನಾವು ಮಾಡ್ತಾ ಇದೀವಲ್ಲ, ಅವ್ರ ಪ್ರೀತಿಯಿಂದ ಅವ್ರು ಸ್ಪಷ್ಟವಾಗಿ ಯಾರಿದ್ದಾರೆ ಅವ್ರು ಬಂದು ಅವ್ರಿಗೆ ಏನು ಮಾಡಬೇಕೋ ಮಾಡೇ ಮಾಡ್ತಾ ಇದ್ದಾರೆ. ಅದನ್ನ ನಾವು ಖುಷಿ ಪಡ್ತೀವಿ, ಆನಂದಿಸ್ತೀವಿ. ಯಾಕಂದ್ರೆ ಎಲ್ಲರ ಮನೇಲೂ ಬಯಸ್ತಾರೆ ಅಂತ ಮಗನಾಗಿ ಹುಡ್ಬೇಕಾಗಿತ್ತಲ್ಲ, ಅಂತ ಮಗನಾಗಿ ಮಾಡ್ಬೇಕಾಗಿತ್ತಲ್ಲ ಅಂತ. ಬಟ್ ಎಲ್ಲರ ಮನೇಲಿ ಮಾಡ್ತಾರೆ. ಕೆಲವೊಂದು ಸ್ವಭಾವ, ಕೆಲವೊಂದು ಕಷ್ಟಗಳು, ಕೆಲವೊಂದು ಇದ್ದೇ ಇರುತ್ತೆ, ಮಾಡಬೇಕು ಮಾಡಬಾರ್ದು ಅಂತ. ಹಂಗಾಗಿ ನಾವು ಏನೇ ಇಷ್ಟಪಡ್ತೀವಿ ಅಂತಂದ್ರೆ ಯಾವತ್ತಿಗೆ ಎಲ್ಲರ ಮನೇಲೂ ಒಳ್ಳೇದು ಬಯಸಿದ್ರೆ ಒಳ್ಳೇದೇ ಆಗಿರುತ್ತೆ. ಬಟ್ ಏನಂದ್ರೆ ಕೆಲವೊಂದು ಮಕ್ಕಳು ಏನೋದೊಂದು ಬಯಸ್ತಾರೆ, ಕೆಲವೊಂದು ಡ್ಯಾನ್ಸ್ ಮಾಡಬೇಕು ಅಂದಾಗ ಕೆಲವೊಂದು ಸೇರಿಸಿ ಮಾಡಿಸಿ ಎಲ್ಲದೂ ಒಳ್ಳೇದಾಗುತ್ತೆ. ಹೌದು, ಖಂಡಿತ ಇಲ್ಲ ಅಂತಲ್ಲ. ಬಟ್ ಅವ್ರು ಏನಿದೆ ಕೆಲವರಿಗೆ ಅವಕಾಶ ಮಾಡಿಕೊಡಿ. ಯಾವತ್ತು ಹಿಂದೆ ಇದ್ದಾರಂತ ಹಿಂದೆನೇ ಬಿಡ್ಬಿಡಿ, ಮುಂದೆ ಇದ್ದಾರಂತ ಮುಂದೆನೇ ಬಿಡಿಸ್ಬಿಡಿ. ಅದನ್ನ ನಮ್ಮ ಬಾಸ್ ಹೇಳ್ಕೊಟ್ಟಾಗಿದ್ದಾರೆ. ಹಂಗಾಗಿ ಎಲ್ಲರಿಗೂ ಅವಕಾಶ ಮಾಡಿಕೊಡಿ, ಎಲ್ಲರಿಗೂ ಒಂದು ವೇದಿಕೆ ಅಂತ ಸಿಗಬೇಕು, ಅವ್ರಿಗಂತ ವೇದಿಕೆ ಅಂತ ಮಾಡಿಕೊಡ್ಬೇಕು. ಹಂಗಾಗಿ ವೇದಿಕೆ ಅಂತ ಮಾಡಿಕೊಟ್ಟಾಗ ಎಲ್ಲರಿಗೂ ಒಂದು ಅವಕಾಶ ಬಂದಾಗ ಎಲ್ಲರೂ ಸ್ಪಂದಿಸ್ತಾರೆ. ಖಂಡಿತ ಸರ್, ಅವರು ಹುಟ್ಟುಹಬ್ಬಕ್ಕಾಗಿ ಅಪ್ಪು ಬಾಸ್ಗೆ ಯಾವತ್ತಿದ್ರು ಚಿರಋಣಿಯಾಗಿ ನಾವು ಇರ್ತೇವೆ. ಹುಟ್ಟುಹಬ್ಬದ ಶುಭಾಶಯಗಳು ಅಪ್ಪು ಬಾಸ್ ಅಂತ. ಜೈ ಅಪ್ಪು ಬಾಸ್. ಬರೋಣ ಅಂತ ಸರ್. ಸರ್, ವೇಸದ್ದು ಕರ್ನಾಟಕದ ಜನತೆಗೆ ಗೊತ್ತಾಗಬೇಕು ಅಂತಂದ್ರೆ ನನ್ನ ಪ್ರಯತ್ನ ಏನಂತ ನೀವು ಕೇಳಬೇಕು. ಫಸ್ಟ್ ಆಫ್ ಆಲ್ ಆಗಿ ಇಲ್ಲಿ ತಪ್ಪು ಸರ್ ಬರ್ಡೇ ಬಂದಿದ್ದೀರಿ, ಅದ್ರ ಬಗ್ಗೆ ಹೇಳಿ ಫಸ್ಟ್. ನಮ್ಮದು ಮೂಲತಃ ಬಂದ್ಬಿಟ್ಟು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಉದ್ದಳ್ಳಿ ಹೋಬಳಿ ಅಡ್ಡೆ ಗ್ರಾಮದ ಹುಡುಗ. ಏನಪ್ಪ ಅಂತಂದ್ರೆ ಈ ವ್ಯಾಸಕ್ಕೂ ಈ ಫೋಟೋಕ್ಕೂ ನನಗೂ ಏನು ಸಂಬಂಧ ಅಂತಂದರೆ, ನಾನು ಒಂದು 20 ರಿಂದ 25 ನಿಮಿಷ ವೀಡಿಯೋವನ್ನು ನಾನು ಮೈಂಡಲ್ಲಿ ಪ್ರಾಜೆಕ್ಟ್ ಹಾಕೊಂಡು ಸತತ 1 ವರ್ಷಗಳಿಂದ ನಾನು ತಯಾರು ಮಾಡಿ ಮಡಿಕೊಂಡಿದ್ದೀನಿ. ಒಂದು ಸ್ವಲ್ಪ ಕೆಲಸ ಇದೆ. 29ನೇ ತಾರೀಕು 10ನೇ ತಿಂಗಳು 2021 ಬಂದರೆ ನಮ್ಮ ಒಂದು ಕರ್ನಾಟಕಕ್ಕೆ ಒಂದು ಕೆಟ್ಟ ದಿನ ಅಂತ ಒಂದು ಕಂಡುಹಿಡಿದ್ಬಿಟ್ರು ಜನ ಎಲ್ಲ. ಅದೇ ಒಂದು ಡೇಟ್ಗೆ ನಾನು ಅವ್ರ ಬಗ್ಗೆ ರಿಸರ್ಚ್ ಮಾಡಿ ಒಂದು ಸೀನ್ ಕ್ರಿಯೇಟ್ ಮಾಡಿದ್ದೀನಿ. ಆ ಸೀನ್ ಕ್ರಿಯೇಟಿವ್ ಏನಪ್ಪ ಅಂತಂದರೆ, ಮತ್ತೆ ನಮ್ಮ ಒಂದು ಅಪ್ಪು ಸಾರ್ಗೆ ಮರು ಜನ್ಮ, ಕರ್ನಾಟಕದ ಅಪ್ಪು ಸಾರ್ ಅಭಿಮಾನಿಗಳಿಗೆ ಒಂದು ಮರು ಜನ್ಮ ಮತ್ತೆ ಅವರು ಬರ್ತಾ ಇದ್ದಾರೆ ಅನ್ನೋ ಉದ್ದೇಶಕ್ಕೆ ಪೂರ್ವವಾಗಿ ನಾನು ಒಂದು ಸೀನನ್ನು ಕ್ರಿಯೇಟಿವ್ ಮಾಡಿ ನಾನು ಅದನ್ನು ಸರ್ಚ್ ಮಾಡಿ ಆಲ್ರೆಡಿ ವಿಡಿಯೋ ಮಾಡಿ ಕ್ಯಾಮ್ರದ ಮುಖಾಂತರನೇ ಅದನ್ನು ಮಡಿಕೊಂಡಿದ್ದೀನಿ. ನಾನು ಹೋಟೆಲ್ ಕೆಲಸ ಮಾಡ್ತಾ ಇರೋ ಹುಡುಗ. ನಾನು ಯಾವುದೇ ರೀಲ್ ಸ್ಟಾರ್ಸ್ ಕೂಡ ಅಲ್ಲ, ಯೂಟ್ಯೂಬರ್ಸ್ ಅಲ್ಲ, ಲೈಕ್ ಫಾಲೋವರ್ಸ್ಗೋಸ್ಕರ ಮಾಡ್ತಾ ಇಲ್ಲ. ನಾನು ನಾಳೆ ಅಶ್ವಿನಿ ಮೇಡಮ್ ಸರು, ಶಿವಣ್ಣ ಸರು, ರಾಘಣ್ಣ ಸರು, ದೊಡ್ಡ ಮನೆ ಕುಟುಂಬ ನನಗೆ 10 ನಿಮಿಷ ಕಾಲಾವಕಾಶ ಕೊಡಬೇಕು, ಮಾತಾಡಬೇಕು ಅಂದ್ಬಿಟ್ಟು ನನ್ನ ತುಂಬ ಪ್ರಯತ್ನದಲ್ಲಿದ್ದೀನಿ. ನನ್ನ ಡೌಟ್ ಇದ್ದವರು ಚಿಕ್ಕ ಮನೆ ಹುಡುಗ ಬಾಲು ಅಂತ ಅಂದ್ಬಿಟ್ಟು ದಯವಿಟ್ಟು ಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ, ಇವಾಗಲೇ ಚೆಕ್ ಮಾಡಿ ಸರಿ. ಅದಕ್ಕೆ ನಾನು ಹೋದ ಸಲ ವಿಶ್ ಮಾಡಿಬಿಡಿ. ಅಪ್ಪು ಸರ್ಗೂ ಕೂಡ 50ನೇ ವರ್ಷದ ಹುಟ್ಟುಹಬ್ಬ ಹೇಳಕ್ಕೆ ಇಷ್ಟಪಡ್ತೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.